ಮೇಡಮ್ ಬ್ಲೌಸ್ ಕಲೀಲಿಕ್ಕೆ ಹೊಂಟೇವಿ ಅದು ತಲೆ ಒಳಗೆ ಹೊಂಟಿಲ್ಲ, ಏನು ಮಾಡ್ಬೇಕ್ರಿ ಮೇಡಮ್? ಇನ್ನು ನೀವು ಎಲ್ಲಿ ನೋಡ್ತಿರಲ್ಲ ಸ್ಟಿಚಿಂಗ್ ಇನ್ಸ್ಟಿಟ್ಯೂಟ್ ನೋಡ್ತಿರಲ್ಲ, ಹೆಣ್ಮಕ್ಳು ತುಂಬಿ ಫುಲ್ ರಶ್ ಆಗಿಬಿಟ್ಟವ. ಆದ್ರೆ ಬರೋವಂಥ ಪ್ರಶ್ನೆ ಏನಪ್ಪ ಅಂದ್ರೆ, ನಾವು ಕಲೀಲಿಕ್ಕೆ ಹೊಂಟೇವಿ, ಎಲ್ಲರೂ ಹೊಂಟಂಗೆ ನಾವು ಕಲೀಲಿಕ್ಕೆ ಹೊಂಟೇವಿ, ಅದು ತಲೆ ಒಳಗೆ ಮಾತ್ರ ಒಂದಿಷ್ಟು ಹೊಂಟಿಲ್ಲ. ಏನು ಮಾಡ್ಬೇಕ್ರಿ ಮೇಡಮ್? ಇನ್ನು ಇದನ್ನು ನಾವು ಎಷ್ಟು ದಿನದೊಳಗೆ ಕಲಿಬೋದು? ಈ ಒಂದು ಗಳಿಕೆ ನಾವು ಈಗೇನೋ ಯೋಚನೆ ಮಾಡ್ಲಿಕ್ಕತ್ತೀವಿ, ಆದ್ರೆ ನಾವು ಇದನ್ನ ಗಳಿಸೋದು ಯಾವಾಗ? ನಾವು ಸ್ಟಿಚಿಂಗ್ ಕಲಿಯೋದನ್ನ ಯಾವಾಗ? ಇನ್ನು ಎಲ್ಲರೂ ಹೊಂಟಾರಿ ಮೇಡಮ್, ಆದ್ರೆ ನಮ್ಮ ತಲೆ ಒಳಗೆ ಹತ್ತಬೇಕಲ್ರಿ ಸ್ಟಿಚಿಂಗ್, ಅದಕ್ಕೆ ಏನು ಮಾಡೋದ್ರಿ? ನೋಡ್ರಿ, ನಿಮ್ಗೆ ಗೊತ್ತದ, ನಮ್ಮ ಬಾಜು ಮನಿ ಇವ್ರು ಹೊಂಟಾರ, ನಮ್ಮ ಬಾಜು ಮನಿ ಅವ್ರು ಹೊಂಟಾರ, ನಮ್ಮ ಮುಂದಿನ ಮನಿ ಅವ್ರು ಹೊಂಟಾರ, ಎಲ್ಲರೂ ಸಂಘ ಮಾಡ್ಕೊಂಡು ನಾವು ಹೊಂಟೇವಿ. ಆದ್ರೆ ತಲೆ ಒಳಗೆ ಹತ್ತಿದ ಮಾತ್ರ 3 ಮಂದಿಗೆ. ಈಗ ನಾವೇನು ಮಾಡೋಣ್ರಿ? ಹಾಯ್ ಎಲ್ಲರಿಗೂ, ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ. ಇವತ್ತು ಏನಪ್ಪ ಅಂದ್ರೆ ಸೂಪರ್ ಆಗಿರೋಂಥ ವಿಡಿಯೋ ತೊಗೊಂಡು ಬಂದೀನಿ. ಎಲ್ಲರಿಗೂ ಬೇಕಾಗಿರೋಂಥ ರೆಕಮೆಂಡೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎಲ್ಲ ನನ್ನ ಸ್ಟೂಡೆಂಟ್ ಕೇಳೋವಂಥ ಪ್ರಶ್ನೆ ಏನಂದ್ರೆ, ಬಿಗಿನರ್ಸ್ ನಾವಿನ್ನೂ ಕಲ್ತಿಲ್ಲ, ಬಟ್ ಎಲ್ಲರೂ ಈಗ ಆಲ್ಮೋಸ್ಟ್ ಆಗಿ ಸ್ಟಿಚಿಂಗ್ ಕಲಿಬೇಕನ್ನೋ ಇಂಟ್ರೆಸ್ಟ್ ಭಾಳ ಜನಕ್ಕೆ ಬಂದುಬಿಟ್ಟೈತಿ. ಅದು ಯಾಕಂದ್ರೆ ರೇಟ್ ಭಾಳ ತೊಗೊಳಕತ್ತಾರ, ಎಲ್ಲ ಕಡೆಗೂ ಕಾಂಪಿಟೇಷನ್ ಭಾಳ ಐತಿ. ಎಲ್ಲ ಒಂದು ನಾವೇನೋ ಇವಾಗ ಕೆಲಸ ಮಾಡ್ತೀವಿ ಅಂದ್ರೆ ಕಾಂಪಿಟೇಷನ್ ಭಾಳ ಐತಿ, ಬಟ್ ಗಳಿಕೆ ಅನ್ನೋದು ಕಡಿಮೆ ಅದ, ಅಂದ್ರೆ ಇನ್ಕಮ್ ಅನ್ನೋದು ಕಡಿಮೆ ಐತಿ. ಬಟ್ ಇದಕ್ಕೆ ಭಾಳ ಚಲೋ ದುಡಿಬೋದು ನಾವು, ಅರ್ನಿಂಗ್ ಭಾಳ ಚಲೋ ಐತಿ ಅಂತ ಅನ್ಕೊಂಡು ಸ್ಟಿಚಿಂಗಿಗೆ ಸಿಕ್ಕಾಪಟ್ಟೆ ಅಂದ್ರೆ ಕಲೀಲಿಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಬರ್ಲಿಕ್ಕತ್ತಾರ. ಅದಕ್ಕೆ ನಾವು ಕಲಿಬೇಕು. ಏನು ಮಾಡ್ಬೇಕ್ರಿ ಮೇಡಮ್, ಅದು ತಲೆ ಒಳಗೆ ಹೊಂಟಿಲ್ಲ ಅನ್ನೋ ಪ್ರಶ್ನೆ ಭಾಳ ಜನದೈತಿ. ಮೊನ್ನೆ ಒಬ್ರು ಕೇಳಿದ್ರೆ ನಾನು ಸ್ಟಿಚಿಂಗ್ ಕ್ಲಾಸಿಗೆ ಹೋಗ್ಬೇಕಂತ ಮಾಡೀನಿ. ಆದ್ರೆ ನನಗೇನಂದ್ರೆ ಅವ್ರು ಏನು ಹೇಳತ್ತಾರಲ್ಲ, ಅದು ಡೈಲಿ ಹೋದ್ರೂ ತಲೆ ಒಳಗೆ ಹತ್ತಾತಿಲ್ಲ. ನಾನು ಹೇಳೋದು ಏನಂತಂದ್ರೆ, ಎಲ್ಲರೂ ಸ್ಟಿಚಿಂಗ್ ಮಾಡ್ತಾರೆ, ಅವರು ಸ್ಟಿಚಿಂಗ್ ಮಾಡ್ತಾರೆ, ನಾವು ಮಾಡಬೇಕು, ನಾವು ಕಲಿಬೇಕು, ಸಿಕ್ಕಾಪಟ್ಟೆ ನಾವು ಇದ್ರೊಳಗೆ ಅರ್ನಿಂಗ್ ಮಾಡಬಹುದು. ನೀವೇನಂತೀರಿ ಮೇಡಮ್ ಅಂತ ಕೇಳಿದ್ರೆ, ಅರ್ನಿಂಗ್ ಮಾಡ್ಬೋದು, ಬಟ್ ನಾವು ಪಟ್ಟಿರೋಂಥ ಎಫರ್ಟ್ ಇದ್ರೊಳಗೆ ಎಷ್ಟು ವರ್ಷ ಅದ ಅಂತಂದ್ರೆ, ಏನಿಲ್ಲ ಅಂದ್ರೆ ಒಂದು 10-12 ವರ್ಷದ ಎಫರ್ಟ್ ಅದ. ಒಂದೇ ದಿನಕ್ಕೆ ನಾವು ಹೋಗ್ತೇವಿ, ಕಲಿತೇವಿ, 4 ದಿನಕ್ಕೆ ಬಂದುಬಿಡ್ತದ. ಅದು ಯಾರಿಗೂ ಆಗಂಗಿಲ್ಲ. ಈವನ್ ನಮಗೂ ಅಷ್ಟೇ, ನಾವು ಸ್ಟಿಚಿಂಗ್ ಈಗ ಒಂದು ಬ್ಲೌಸ್ನ ಹೊಲಿಲಿಕ್ಕತ್ತೀವಿ, ಈಗ ನಾವು ಟೈಲರ್ ಅದೀವಿ ಅಂತಂದ್ರೆ ಅಷ್ಟು ಎಫರ್ಟ್, ಅಷ್ಟು ವರ್ಷ ನಾವು ಎಫರ್ಟನ್ನು ಹಾಕಬೇಕು. ಈಗಿನ ಇನ್ಸ್ಟಿಟ್ಯೂಟ್ ಸ್ವಲ್ಪ ಫಾಸ್ಟ್ ಇದಾವೆ, ನಿಮ್ಗೆ ಹೇಳ್ಕೊಡ್ತಾರೆ, ಬಟ್ ಆದ್ರೂ ಒಬ್ಬೊಬ್ಬರಿಗೆ ತಿಳಿಯೋದಿಲ್ಲ. ಅವ್ರು ಹೇಳಿರೋವಂಥ ನಮ್ಮ ತಲೆ ಒಳಗೆ ಹೊಂಟಿಲ್ರಿ ಮೇಡಮ್, ಏನು ಮಾಡೋದು ಅಂಥವ್ರು ನಾನು ಏನು ಹೇಳ್ತೀನಿ, ಅದನ್ನು ಬಿಟ್ಟು ಮತ್ತೆ ಬೇರೆ ಕಡೆ ನೋಡ್ರಿ. ಯಾಕಂದ್ರೆ ಅದು ಈಗ ನಿಮ್ಮ ಸ್ಟಾರ್ಟಿಂಗಿಂದನೇ ಅವರು ನೀವು ಹೇಳಿದ್ರು ನಿಮ್ಮ ತಲೆ ಹೊಂಟಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ದಿನ ಕಲೀಲಿಕ್ಕೆ ನೋಡ್ರಿ. ಓಕೆ, ಬಂತು, ಒಳ್ಳೇದಾಯ್ತು. ಇಲ್ಲಪ್ಪ, ಅವ್ರು ಎಷ್ಟು ಹೇಳಿದ್ರು ಇವತ್ತು ಮಾರ್ಕಿಂಗ್ ಹೇಳ್ಕೊಟ್ಟಾರ, ಇಂದನ್ನು ಪೇಪರ್ ಹಾಕೋದನ್ನ ಹೇಳ್ಕೊಟ್ಟಾರ, ಫೋಲ್ಡಿಂಗ್ ಯಾವುದು ನಮ್ಮ ತಲೆ ಒಳಗೆ ಹೊಂಟಿಲ್ಲ ಅಂತಂದ್ರೆ ಬಿಟ್ಟು ಹಾಕ್ಬಿಡ್ರಿ. ಬಟ್ ಭಾಳ ದಿನ ಏನಂತಂದ್ರೆ ನಾವು ಕಲಿಬಹುದು ಅಂತನೋ ಇಂಟೆನ್ಷನ್, ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ನಾವು ಸ್ಟ್ರಗಲ್ ಮಾಡಬೇಕಾಗ್ತೈತೆ. ಅದಂತೂ ಖರೆಯದ. ನಾವು ಆಯ್ತು, ಇನ್ನು ನೀವು ಆಯ್ತು, ಇನ್ಸ್ಟಿಟ್ಯೂಟ್ಗಳು ಸಿಕ್ಕಾಪಟ್ಟೆ ಆಗ್ಯಾವ. ಇದು ಎಲ್ಲಿ ನೋಡ್ತಿರಲ್ಲ ಫ್ಯಾಷನ್ ಡಿಸೈನಿಂಗ್ ಕೋರ್ಸಸ್, ಡಿಪ್ಲೊಮಾ ಕೋರ್ಸಸ್ ಇವಂತೂ ಭಾಳ ಆಗ್ಯಾವ. ಬಟ್ ನಾನೇನು ಹೇಳೋದಂದ್ರೆ, ಗೃಹಿಣಿಯರು ಏನಿರ್ತಿರಲ್ಲ ಇವ್ರಿಗೆ ಒಂದು ಟಿಪ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ಗೃಹಿಣಿಯರಿಗೆ ಸ್ವಲ್ಪ ತಲೆ ಒಳಗೆ ಹೋಗೋದು ಕಡಿಮೆ. ಯಾಕಂದ್ರೆ ಅವ್ರಿಗೆ ಮಕ್ಕಳ ಪ್ರೆಷರ್, ಮನೆಯೊಳಗೆ ಫ್ಯಾಮ್ಲಿ ಪ್ರೆಷರ್ ಭಾಳ ಇರ್ತದೆ. ಹಾಗಾಗಿ ಇದಕ್ಕಿಂತ ಒಳ್ಳೇದೇನಂತಂದ್ರೆ, ನೀವು ಸ್ಟೂಡೆಂಟ್ ಇದ್ದಾಗನ, ಈಗ ಏನಾದರೂ ಎಜುಕೇಷನ್ ಕಂಪ್ಲೀಟ್ ಆಗೈತಿ, ಮನೆಯೊಳಗನ ಅದೀನಿ, ಮ್ಯಾರೇಜು ಆಗಿಲ್ಲ, ಏನು ಮಾಡೋದು ಅನ್ನೋರು ಈ ಒಂದು ಎಂಬ್ರಾಯ್ಡ್ರಿ ಆಗಿರ್ಬೋದು, ಈ ಒಂದು ಸ್ಟಿಚಿಂಗ್ ಆಗಿರ್ಬೋದು, ಇದನ್ನು ಕಲಿಯೋದು ಬೆಟ್ರ್. ನಾವು ಮದುವೆ ಆದಮೇಲೆ ಈ ಮನೆಯೊಳಗಿನ ಜಂಜಾಟ ಎಲ್ಲನೂ ಸೇರಿ, ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಎಲ್ಲರೂ ಕಲೀಲಿಕ್ಕತ್ತಾರ, ನಾವು ಕಲಿಬೇಕು, ನಾವು ಬ್ಲೌಸ್ಗಳನ್ನ ಪಟಾಪಟ್ ಅಂತೇಳಿ 2 ದಿನಕ್ಕೆ ಸ್ಟಿಚ್ ಮಾಡಿ ನಾವು ಕೊಡಬೇಕು ಅನ್ನೋ ಇಂಟೆನ್ಷನ್ ಇರೋರು ಮಾತ್ರ ನೀವು ಕಲೀಲಿಕ್ಕೇನೆ ಹೋಗ್ಬೇಡ್ರಿ. ಯಾಕಂದರೆ ಇದಕ್ಕೆ ಭಾಳ ವರ್ಷದ ಸ್ಟ್ರಗಲ್ ಬೇಕು. ನಿಮ್ಮ ಸ್ಟ್ರಗಲ್ ಆದಮೇಲೆ ಏನಂದ್ರೆ, ನೀವು ಮನೆಯೊಳಗೆ ಸ್ಟಿಚ್ ಮಾಡಿಕೊಂಡು ಅದನ್ನು ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋದ್ರೊಳಗೆ ಟೈಮ್ ಸಿಕ್ಕಾಪಟ್ಟೆ ಆಗಿಬಿಟ್ಟಿರ್ತೈತಿ. ಇನ್ನು ಫಾಸ್ಟ್ ಭಾಳ ಅದಾರ ಅಂತ ಅನ್ನೋರ್ಗು ಸ್ವಲ್ಪ ಟೈಮ್ ಹಿಡ್ದಿಡ್ತೈತಿ. ನಾವು ಎಷ್ಟು ಫಾಸ್ಟ್ ಅದೀವಂದ್ರೂ ಅದರ ಒಂದು ಫಾರ್ಮುಲಾಗಳು, ಇನ್ನು ಹಾಕುವಂಥ ಆ್ಯಂಗಲ್ಸು, ಪ್ರತಿಯೊಂದೂ ಸ್ವಲ್ಪ ಟೈಮ್ ಹಿಡಿತದೆ. ತಾಳ್ಮೆ ತೊಗೊಂಡು ನೀವು ಕಲೀಲಿಕ್ಕತ್ತೀರಿ ಅಂದರೆ ಭಾಳ ಖುಷಿ ಆಯಿತು, ಕಲೀರಿ. ಇವತ್ತಿಲ್ಲ ಅಂದ್ರೆ ಸ್ವಲ್ಪ ದಿನ ಆದಮೇಲೆ ಆದರೂ ಅದು ಹತ್ತದ. ಸ್ವಲ್ಪ ನೀವು ಸ್ಟಾರ್ಟಿಂಗ್ ತೊಗೊಂಡಿರಿ ಅಂದಮೇಲೆ ಸ್ಟ್ರಗಲ್ ಆಗೇ ಆಗ್ತದೆ, ಯಾರಿಗ ಆಯಿತು. ನಾವು ಏನೇ ಕಲಿಬೇಕಂದ್ರೆ, ಎಜುಕೇಷನ್ ಆದ್ರೂ ಅಷ್ಟೇ, ಯಾರಿಗ ತಲೆಗೆ ಲಘು ಹತ್ತುವುದಿಲ್ಲ. ಸೊ ನಾನೇನು ಹೇಳೋದಂದ್ರೆ, ಸ್ವಲ್ಪ ತಾಳ್ಮೆ ತೊಗೊಂಡು ಕಲೀಲಿಕ್ಕೆ ಪ್ರಯತ್ನನ ಮಾಡಿರಿ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡಿದೆ, ಎಲ್ಲರೂ ಕೇಳಲಿಕ್ಕತ್ತಿದ್ರು. ಸೊ ಇನ್ನು ನಿಮ್ಗೆ ಗೊತ್ತಿರೋ ಹಂಗೆ ಸ್ಟಿಚಿಂಗ್ ಕ್ಲಾಸಸ್ ಈ ಇನ್ಸ್ಟಿಟ್ಯೂಟ್ಗಳು ಏನದಾವಲ್ಲ ಸಿಕ್ಕಾಪಟ್ಟೆ ಫುಲ್ ಆಗಿಬಿಟ್ಟಾವ. ಎಲ್ಲರೂ ಹೋಗೋದು, ಕಲಿಯೋದು ಖುಷಿನ ನನಗೂ. ಆದ್ರೆ ಕೇಳಿದ್ರು ಮೊನ್ನೆ ಒಬ್ರು, ಏನಂದ್ರೆ ತಲೆ ಒಳಗೆ ಹೊಂಟಿಲ್ರಿ ಅಂಥೇಳಿ.
ಎಷ್ಟು ದಿನ ಹೋಗಂಗಿಲ್ಲ. ಫಸ್ಟ್ ಒಂದು ಸ್ವಲ್ಪ ದಿನ ಟ್ರೈ ಮಾಡಿರಿ, ಇನ್ನೊಂದು ಸ್ವಲ್ಪ ಮತ್ತೆ ಲೆಟ್ಸ್ ಟ್ರೈ ಅಂತ 2 ಟೈಮ್ಸ್ ಟ್ರೈನ ಮಾಡಿರಿ. ಅದು ಹೋಗಲಿಲ್ಲ 3 ಟೈಮ್ಸ್ ಹಾಗೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಕ್ಲಾಸಸ್ಗೆ ಹೋಗ್ತಾ ಇರಿ. ಯಾಕಂದ್ರೆ ಅವ್ರು ಬೈದರು ಅಂದ್ಕೊಂಡು ನಾವು ಬಿಟ್ವಿ. ಯಾಕಂದ್ರೆ ಸರ್ ಟೀಚರ್ ಅಂದಮೇಲೆ ಬೈತಾರೆ, ಅದು ಕಾಮನ್ ಇರ್ತದೆ. ಯಾಕಂದ್ರೆ ಹೇಳ್ಕೊಡುವಂಥದ್ದು ಅಲ್ಲಿ ಒಬ್ಬರಿಗೆ ಇರೋಂಗಿಲ್ಲ, ಭಾಳ ಜನಕ್ಕೆ ಇರ್ತದೆ. ಅಂದ್ರೆ ಅವ್ರು ಪ್ರೆಷರ್ ಆಗಿ ಸ್ವಲ್ಪ ಬೈತಾರೆ. ಆಮೇಲೆ ಇನ್ನೂ ಒಂದೇನಂದ್ರೆ ಭಾಳ ಫಾಸ್ಟಾಗಿ ಅವ್ರು ಕಲೀಲಿ ಅಂತ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೈದು ಹೇಳ್ತಾರೆ. ಅದಕ್ಕೋಸ್ಕರ ನೀವು ಬೇಜಾರು ಮಾಡಿಕೊಂಡು ನೀವು ನಾನು ಸ್ಟಿಚಿಂಗ್ ಆಗಂಗಿಲ್ಲ ನಮ್ಗೆ ಅಂತ ಹೇಳಿ ಬಿಟ್ರೂ ವೇಸ್ಟ್. ನಿಮ್ಮದು ಕೊಟ್ಟಿರುವಂಥ ದುಡ್ಡು ಹೆಂಗಂದ್ರೆ ಸಿಕ್ಕಾಪಟ್ಟೆ ಹೇಳತ್ತಾರೀಗ, ಆ ದುಡ್ಡು ವೇಸ್ಟ್. ಇನ್ನು ನಾವೆಲ್ಲ ಕ್ಲಾಸಿಗೆ ಹೋಗಬೇಕಾದ್ರೆ ಒಂದು ತಿಂಗಳಿಗೆ 200 ರೂಪಾಯಿ ಕೊಟ್ಟು ನಾನು ಕ್ಲಾಸಿಗೆ ಹೋಗಿದ್ದೆ. ಕೇಳಿದ್ರು ಮೊನ್ನೆ ಎಷ್ಟು ತಿಂಗಳ ನೀವು ಕ್ಲಾಸ್ನ ಕಲ್ತೀರಿ ಅಂತ ಹೇಳಿ. ನಾನು ಭಾಳ ಈ ವರ್ಷಾನ್ಗಟ್ಲೆ ನಾ ಸ್ಟಿಚಿಂಗಿಗೆ ಕ್ಲಾಸಿಗೆ ಹೋಗಿಲ್ಲ. ನಾನು ಹೋಗಿದ್ದ 1 ತಿಂಗಳು ನನಗೆ ಮಷಿನ್ ತುಳಿಲಿಕ್ಕೂ ಬರ್ಲಿಕ್ಕತ್ತಿದ್ದಿಲ್ಲ. ಆದರೂ ಕಲಿಯೋಣ ಇಂಟ್ರೆಸ್ಟ್ ಭಾಳ ಇತ್ತು. ಸ್ಟಾರ್ಟಿಂಗ್ ಏನು ಮಾಡಿದೆ, ನಮ್ಮ ಮನೆಯವ್ರು ಬೇಡ ನಿನಗೆ ಸುಮ್ಮನೆ ನೀವು ಹೋಗೋದೇ ಡೌಟ್ ಐತಿ, ನಿಂಗೆ ಮಷಿನ್ ಈಗ ಬೇಡ, ನೋಡು ಸ್ಟಾರ್ಟಿಂಗ್ ಹೋಗಕ್ಕೆ ನೋಡು, ಆಮೇಲೆ ನಿಂಗೆ ಬೇಕಾದ್ರೆ ಮಷಿನ್ ಕೊಡಿಸ್ತೀನಿ ಅಂತಂದ್ರೆ. ಬಟ್ ಅವ್ರು ಅಂದಿದ್ರು ನೀನು ಕಲಿಯೋದಿಲ್ಲ, ಇದು ಭಾಳ ತಲೆಗೆ ಹತ್ತಬೇಕಂದ್ರೆ ಭಾಳ ಟೈಮ್ ಹಿಡಿತೈತಿ ಅಂತಂದ್ರೆ. ನಾನಿದು ಮದುವೆ ಆಗಿ ಮಕ್ಕಳು ಆದಮೇಲೆ ಕಲ್ತಿದ್ದೆ, 2 ನನ್ನ ಮಕ್ಕಳು ಹುಟ್ಟಿದ ಮೇಲೆನ. ಆದ್ರೂ ಸ್ವಲ್ಪ ನನಗೆ ಎಫರ್ಟ್ ಹಾಕಿದೆ, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದೆ. ಸೀರೆಗಳನ್ನ ತೊಗೊತಿದ್ದೆ, ಕಾಟನ್ ಸೀರೆಗಳು, ಯಾಕಂದ್ರೆ ಕಲೀಲಿಕ್ಕೆ ಅವ ಬೆಟ್ರ್ ಅಂತ ಹೇಳಿ. ಬರೀ 1 ತಿಂಗಳಿಗೆ ಕೊಟ್ಟಿದ್ದು ನಾನು 200 ರೂಪಾಯಿ. ಅವರ ಟೀಚರ್ ಬೇಸಿಕ್ ನಮಗೇನು ಬೇಕಲ್ಲ ಬರೀ ಬ್ಲೌಸ್ ಅಷ್ಟನ್ನು ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಬೇರೆ ಕಡೆ ಯಾವುದೂ ಫೋಕಸ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನನಗೆ ಬೇಕಾಗಿದ್ದು ಬರೀ ಬ್ಲೌಸ್ ಅಷ್ಟೇ. ಈಗ ಅದ 200 ರೂಪಾಯಿ ಎದಕ್ಕೂ ಬರೋಂಗಿಲ್ಲ. ಯಾಕಂದ್ರೆ ಸಾವಿರಾರು ರೂಪಾಯಿ, 10,000, 20,000, 40,000 ಬರೀ ಸ್ಟಿಚಿಂಗಿಗೆ ಹೇಳಿಕತ್ತಾರ. ಇನ್ನು ನಾವು ಅಷ್ಟು ಗಳಿಸಿ ನಾವು ಮಕ್ಕಳಿಗೆ ತಂದು ಮನೆಗೆ ತಂದು ಹಾಕೋದ್ರಾಗೂ ಅಷ್ಟ್ರಾಗ ಅದ. ನನಗೆ ಅನಿಸ್ಬಿಡುತ್ತೆ ಫುಲ್ ಇಷ್ಟೆಲ್ಲ ರೇಟ್ ಕೊಟ್ಟು ಕಲಿತು ನಾವು ಮನೆಗೆ ಯಾವಾಗ ನಾವು ದುಡ್ದು ಹಾಕಬೇಕು, ಅವಾಗ ಕಲ್ತಿದ್ದು ಬೆಟ್ರ್ ಆತಲ್ಲ ಅಂತ ಹೇಳಿ ಅದ್ರ ಮೇಲೆ ಒಂದು ಫೋಕಸ್ ಮಾಡಿಕೊಂಡು ನಾನು ಏನು ಮಾಡಿದೆ ಅಂದರೆ ಬ್ಲೌಸ್ ಅಷ್ಟೇ ಕಲಿತು. ಆಮೇಲೆ ಸ್ಟೆಪ್ ವೈಸ್ ಮೆಜರ್ಮೆಂಟ್ ತೊಗೊಂಡು ಆಮೇಲೆ ಗೊತ್ತಾಗ್ಬಿಡ್ತೈತಿ ಏನೇನು ಕಲಿತೀವಿ ನಾವು, ಏನೇನು ಹಾಕ್ತೀವಿ, ಡಯಾಗ್ರಾಮ್ ಹೆಂಗೆ ಹಾಕಬೇಕು, ಫೋಲ್ಡಿಂಗ್ ಎಲ್ಲ ಹೆಂಗೆ ತೊಗೋಬೇಕು ಅನ್ನೋದು ಸ್ಟೆಪ್ ವೈಸ್ ತಾನಾಗ ಗೊತ್ತಾಗ್ತಾ ಹೋಗ್ತದೆ. ಬೆಟರ್ ಏನು ಈ ಕಲೀಲಿಕ್ಕತ್ತಿರಲ್ಲ, ಸ್ವಲ್ಪ ಫೋಕಸನ್ನು ಮಾಡಿರಿ. ನಿಮ್ಮ ತಲೆ ಒಳಗೆ ಏನಾದ್ರು ಹೊಂಡ್ತು ನೀವು ಕ್ಲಾಸಿಗೆ ಹೋಗ್ರಿ. ಬಟ್ ಎಫರ್ಟ್ ನಿಜವಾಗ್ಲೂ ನೀವಂತಲ್ಲ, ಪ್ರತಿಯೊಬ್ಬರೂ ಸ್ಟಿಚಿಂಗ್ ಅಂತ ಅಲ್ಲ, ಯಾವುದೋ ಒಂದು ನಾವು ಕಲೀಲಿಕ್ಕತ್ತೀವಿ. ಎಜುಕೇಷನ್ ಇದು ಕೂಡ ಸೇಮ್. ಹೆಂಗಂದ್ರೆ ಎಜುಕೇಷನ್ ಇದ್ದಂಗೆ ಯಾವುದೋ ನಾವು ಕಲೀಲಿಕ್ಕತ್ತೀವಂದ್ರೆ ಅದಕ್ಕೆ ಎಫರ್ಟ್ ಭಾಳ ಹಾಕಬೇಕಾಕೈತಿ. ಕೇಳಿದ್ರಿ ನೀವು, ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿ. ಇಷ್ಟೆಲ್ಲ ಪ್ರಶ್ನೆಗಳು ಏನು ಮಾಡ್ಬೇಕ್ರಿ ಮೇಡಮ್, ತಲೆ ಒಳಗೆ ಸ್ವಲ್ಪನೂ ಹೊಂಟಿಲ್ಲ. ಕೊಡೋದೆಲ್ಲ ರೊಕ್ಕ ಕೊಟ್ಟೀವಿ, 15,000 ಕೊಟ್ಟೇವಿ, 20,000 ಕೊಟ್ಟೇವಿ. ಆದ್ರೆ ಏನು ಮಾಡೋದು? ಈಗ ಕ್ಲಾಸಿಗೆ ಹೋಗಬೇಕು, ಕ್ಲಾಸ್ನ ಬಿಡಬೇಕು, ಮನೆ ಒಳಗೆ ಬೈಯಾತಾರು, ಏನು ಮಾಡ್ಬೇಕ್ರಿ ಮೇಡಮ್? ಇದು ನಿಜವಾಗ್ಲೂ ದೊಡ್ಡ ಪ್ರಶ್ನೆನ. ಹೌದಾ, ಎಲ್ಲರೂ ಸ್ಟಿಚ್ ಮಾಡ್ಲಿಕ್ಕತ್ತಾರ, ನಾವು ಸ್ಟಿಚ್ ಮಾಡಬೇಕು. ಇನ್ನೆಲ್ಲರೂ ಅಂಗಡಿ ಹಾಕಿದ್ರೂ ನಾವು ಹಾಕಬೇಕು. ಇನ್ನೆಲ್ಲರೂ ಬಟ್ಟೆ ಅಂಗಡಿ ಹಾಕಿದ್ರೆ ನಾವು ಕಾಂಪಿಟೇಷನ್ ಮಾಡ್ಕೊಂಡು ನಾವು ಹಾಕಬೇಕು. ಬೆಟರ್ ನಾನು ಅನ್ನೋದೇನದ, ನಿಮ್ಮ ಹತ್ರ ಕಲೆ ಅನ್ನೋದೇನದ, ಪಾರ್ಲರ್ ಮಾಡ್ಬೇಕಂತ ಅನಿಸಿದ್ರೆ ನಿಮ್ಗೆ ಅದು ಇಂಟ್ರೆಸ್ಟ್ ಇರಬೇಕು. ನಾನು ಹೇಳೋದು ಫಸ್ಟ್ ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಹೊಲಿಗೆ ಬಗ್ಗೆ ಇಂಟ್ರೆಸ್ಟ್ ಐತಿ, ಅದ್ರ ತಲೆ ಒಳಗೆ ಹೊಂಟಿಲ್ಲ. ಮದುವೆ ಆದಮೇಲೆ ಸ್ವಲ್ಪ ಜನಕ್ಕೆ ಅದು ಪ್ರಾಬ್ಲಮ್ ಆಗೇ ಆಗ್ತದೆ. ಯಾಕಂದ್ರೆ ಫ್ಯಾಮ್ಲಿದು ಒಂದು ಪ್ರಾಬ್ಲಮ್ ಆಗಿರ್ಬೋದು, ಮನೆಯೊಳಗಿನ ಒಂದು ಟೆನ್ಷನ್ ಆಗಿ. ಸೊ ಈ ಒಂದು ವಿಡಿಯೋ ಒಳಗೆ ನಾನು ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟೆ ಯಾರೆಲ್ಲ ಕಲಿಬೋದು, ಯಾರೆಲ್ಲ ಕಲೀಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಣ್ಣ ವಯಸ್ಸೊಳಗೆ ನೀವೇನಾದ್ರು ಕಾಲೇಜ್ ಕಲೀಲಿಕ್ಕೆ ಹತ್ತಿದ್ರಿ, ಈಗ ತನ್ನ ಮದುವೆ ಆಗಿರಿ ಅಂತವ್ರು ಮೈಂಡ್ ಫ್ರೆಶ್ ಇರ್ತೈತಿ, ಹೋಗಿ ಕಲೀರಿ. ಆಮೇಲೆ ಆದರೂ ಕಲಿತೇನೆ, ನಾನು ಮನೆಯೊಳಗೆ ಭಾಳ ಖಾಲಿ ಇರ್ತೇನೆ ಅನ್ನೋರು ಕಲೀರಿ, ನಾನೇನು ಬೇಡ ಅನ್ನಂಗಿಲ್ಲ. ಬಟ್ ಅದಕ್ಕೆ ತಲೆಯೊಳಗೆ ಹತ್ತಾಗತ್ತಿಲ್ಲ ಏನು ಮಾಡಬೇಕು ಅಂತ ಕೇಳಿದ್ರಿ, ಹಾಗಾಗಿ ನಾನು ನಿಮ್ಗೆ ಹೇಳಿದೆ. ಒಂದು ಸೊಲ್ಯೂಷನ್ ಏನಂದ್ರೆ ಸ್ವಲ್ಪ ದಿನ ಹೋಗಿ ಕಲೀರಿ. ನಿಮ್ಗೆ ಟೈಮ್ ಪಾಸ್ ಆಗ್ಲಿಕ್ಕತ್ತಿಲ್ಲ ಮನೆಯೊಳಗೆ, ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ನಮ್ಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಹೋಗಿ ಕಲೀರಿ, ಒಳ್ಳೇದಾಗಲಿ. ಬಟ್ ಭಾಳ ನಮ್ಗೆ ತಲೆ ಕೆಡಿಸ್ಕೊಂಡು ಸಾಕಾಗಿಬಿಟ್ಟೈತ್ರಿ ಮೇಡಮ್ ಅಂದ್ರೆ ಬೆಟ್ರ್ ನೀವು ದುಡ್ಡು ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆನ ಮಾಡಿರಿ. ಇದಕ್ಕೆ ನಮ್ಮ ತಲೆ ಒಳಗೆ ಹೋಗ್ತದನೋ ಇಲ್ಲೋ, ಒಂದೇ ಸರಿ ಅಮೌಂಟ್ನ ಕಟ್ಟಿ 15,000 20,000 ಲಾಸ್ ಆದರೂ ಭಾಳ ಜನ ಅದಾರ. ಹಾಗಾಗಿ ಯೋಚನೆ ಮಾಡಿರಿ, ಕಾಲಿಡ್ರಿ. ಸೊ ಎಲ್ಲರಿಗೂ ಹೆಲ್ಪ್ ಆಗ್ಯದ ಅಂತ ತಿಳ್ಕೊಳ್ತೀನಿ. ಭಾಳ ಜನ ಕೇಳಿದರು ಹೆಂಗೆ ಮಾಡಿದ್ರಿ ಮೇಡಮ್, ಏನು ಮಾಡಿದ್ರಿ ಮೇಡಮ್, ಎಲ್ಲರೂ ಹೊಂಟಾರ, ನಾವು ಹೊಂಟೇವಿ. ಈಗ ನಾಳೆ ಪಾರ್ಲರ್ದು ಅದನ್ನು ಸಿಕ್ಕಾಪಟ್ಟೆ ಫೇಮಸ್ ಆಯ್ತು ಅಂದ್ರೆ ಅದಕ್ಕೂ ಮುಗಿ ಬೀಳ್ತಾರೆ. ಇನ್ನು ನಾಳೆ ಅಂಗಡಿದೇನಾದ್ರು ಅಂದ್ರೆ ಸೀರೆ ಗಿರೆ ಮಾರೋದೇನಾದ್ರು ಫುಲ್ ಫೇಮಸ್ ಆತಂದ್ರೆ ಅದಕ್ಕೂ ಮುಗಿ ಬೀಳ್ತಾರೆ. ಇವ್ರು ಮುಗಿ ಬೀಳೋದಕ್ಕೆ ಏನಾಗ್ತೈತಿ ಅಂದ್ರೆ ಮಾರ್ಕೆಟ್ ರೇಟ್ ಫುಲ್ ಡೌನ್ ಆಗ್ತೈತಿ. ಸೊ ಸಿಗೋರ್ಗೂ ಸಿಗಂಗಿಲ್ಲ. ಇನ್ನು ಇವರೆಲ್ಲ ಕಲಿತು ಇವ್ರು ಇದು ಮಾಡೋದ್ರಾಗನ ಏನಂದ್ರೆ ಅವು ಸಿಕ್ಕಾಪಟ್ಟೆ ರೇಟ್ನು ಹಂಗೆ ಆಗಿಬಿಟ್ಟಿರ್ತಾವೆ. ಸೊ ವಿಚಾರ ಮಾಡಿ ಹೆಜ್ಜೆಯನ್ನು ಇಡ್ರಿ, ಒಳ್ಳೇದಾಗಲಿ. ಮಾಡಬೇಕಾದ್ರೆ ಫೋಕಸ್ ಬಹಳ ಇಂಪಾರ್ಟೆಂಟ್ ಆಕೈತಿ. ಎಲ್ಲನೂ ಈ ಒಂದು ವಿಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿನಿ. ಯಾರೆಲ್ಲ ಸ್ಟಿಚಿಂಗ್ ಕಲೀಲಿಕ್ಕೆ ಹೊಂಟಿರಲ್ಲ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಒಂದು ಸೂಪರ್ ಆಗಿರೋ ವಿಡಿಯೋನ ಇಲ್ಲೇ ಮುಗಿಸೋಣಂತ. ಸೊ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ಲಿಕ್ಕತ್ತೀರಿ. ಭಾಳ ಜನ ಕೇಳಿದರು
ಮೇಡಮ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀರಿ ಅಂತ ಹೇಳಿ ಸ್ವಲ್ಪ ತಾಳ್ಮೆನ ತೊಗೊಳ್ರಿ. ಸ್ವಲ್ಪ ದಿನದಲ್ಲೇ ಸೊ ಭಾಳ ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಅವ್ರಿಗೂ ನಾನು ಬಿಗಿನಿಂಗಿಂದ ಹೇಳ್ಕೊಡ್ಬೇಕಾಗ್ತೈತಿ. ಸೊ ಪೇಪರ್ ಕಟ್ಟಿಂಗಿಂದ ಹೇಳ್ಕೊಡ್ತೀನಿ. ಹಾಗಿದ್ರೆ ಆ ಒಂದು ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಎಲ್ರಿಗೂ ಬಾಯ್.